ಗಂಗಾವತಿ ಜೀವನ ಕೌಶಲ್ಯಗಳ ತರಬೇತಿ. ಲಿಟ್ಲ್ ಹಾರ್ಟ್ ಶಾಲೆಯಲ್ಲಿ ಮಕ್ಕಳಿಗೆ ಶಿಸ್ತಿನ ಜೀವನ ಪಾಠವನ್ನ ಪ್ರಾಯೋಗಿಕವಾಗಿ ತಿಳಿಸಲು ಶನಿವಾರ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಮಕ್ಕಳಿಗೆ ಸಮವಸ್ತ್ರ ಸಜ್ಜತೆ ತುಂಬಾ ಮುಖ್ಯವಾಗಿರುತ್ತದೆ. ಸರಿಯಾಗಿ ಇಸ್ತ್ರಿ ಮಾಡಿದ ಅಂಗಿ, ಜೋಡಿ ಮೋಜಿಗಳು, ಹೊಳಪಿನ ಶೂಗಳು ಇದ್ದರೆ ಅವರ ನೋಟ ಇನ್ನೂ ಚೆನ್ನಾಗಿ ಇರುತ್ತದೆ. ಇದಕ್ಕಾಗಿ ಅತ್ಯಂತ ಬೆಲೆ ಬಾಳುವ ವಸ್ತ್ರ ಧರಿಸುವುದು ಅಗತ್ಯವಿಲ್ಲ. ಇರುವ ಸಮವಸ್ತ್ರಗಳನ್ನೇ ಉತ್ತಮ ರೀತಿಯಲ್ಲಿ ತೊಡುವುದರಿಂದ ಅವರ ಶ್ರೇಷ್ಠ ವಿದ್ಯಾರ್ಥಿ ಚಿಂತನೆಯನ್ನ ತೋರಿಸುತ್ತದೆ. ಸ್ವಚ್ಛತೆ, ಕಾಳಜಿ ಇವು ವಿದ್ಯಾರ್ಥಿಗಳಲ್ಲಿ ಇದ್ದರೆ ಅವರನ್ನು ನೋಡಿ ಎಲ್ಲರೂ ಹೆಮ್ಮೆ ಪಡುತ್ತಾರೆ. ಪೋಷಕರು ಮನೆಯಲ್ಲಿ ಮಕ್ಕಳಿಗೆ ಶುದ್ಧ ವಸ್ತ್ರ ಧರಿಸುವ ಮಹತ್ವವನ್ನ ತಿಳಿಸಬೇಕು ಎಂದು ಶಾಲಾ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ಪ್ರಿಯಾ ಕುಮಾರಿ ಈ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. ಶುದ್ಧ ವಸ್ತ್ರ ಧರಿಸುವ ಮಹತ್ವವನ್ನ ತಿಳಿಸುವ ಸಲುವಾಗಿ ಮಕ್ಕಳಿಗೆ ತಮ್ಮ ಶಾಲಾ ಸಮವಸ್ತ್ರಗಳನ್ನ ಮತ್ತು ಇತರೆ ಬಟ್ಟೆಗಳನ್ನ ಹೇಗೆ ಇಸ್ತ್ರಿ ಮಾಡಿಕೊಂಡು ಶಿಸ್ತಿನಿಂದ ನೀಟಾದ ಸಮವಸ್ತ್ರದೊಂದಿಗೆ ಶಾಲೆಗೆ ಬರಬೇಕೆಂದು ತಿಳಿಸಲಾಯಿತು. ಮತ್ತು ಕೆಲವು ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ತಾವೇ ಹೇಗೆ ಇಸ್ತ್ರಿ ಮಾಡಿಕೊಳ್ಳಬೇಕೆಂದು ಅವರಿಂದ ಇಸ್ತ್ರಿ ಮಾಡಿಸಿ ಪ್ರಾಯೋಗಿಕವಾಗಿ ತಿಳಿಸಲಾಯಿತು. ಅದೇ ರೀತಿ ತಮ್ಮ ಶೂಗಳನ್ನ ಸ್ವಚ್ಛವಾಗಿ ಮಿಂಚುವಂತೆ ಪಾಲಿಶ್ ತಾವೇ ಹೇಗೆ ಮಾಡಿಕೊಳ್ಳಬೇಕೆಂದು ಶೂ ಪಾಲಿಶ್ ಮಾಡುವ ವ್ಯಕ್ತಿಯಿಂದ ತಿಳಿದುಕೊಂಡರು. ಸಮಾಜದಲ್ಲಿ ನಮ್ಮೆಲ್ಲರಿಗೂ ತಮ್ಮ ವಿವಿಧ ವೃತ್ತಿಗಳಿಂದ ಸಹಾಯ ಮಾಡುವವರಿದ್ದಾರೆ. ಕಸ ಬಳಿಯುವ, ಚರಂಡಿ ಸ್ವಚ್ಛಗೊಳಿಸುವ, ಆಟೋ ಡ್ರೈವರ್, ನರ್ಸ್, ಶೂ ಪಾಲಿಶ್ ಮಾಡುವವ, ಹೀಗೆ ಸಮುದಾಯದ ಸಹಾಯಕ್ಕಾಗಿ ಅನೇಕರು ನಮಗೆ ಸಹಾಯ ಮಾಡುತ್ತಿದ್ದಾರೆ. ಅದರಲ್ಲಿ ನಮ್ಮ ಶಾಲಾ ಸಮವಸ್ತ್ರ ಹಾಗೂ ಇತರೆ ಬಟ್ಟೆಗಳ ಇಸ್ತ್ರಿ ಮಾಡುವವರನ್ನು ಮತ್ತು ಶೂ ಪಾಲಿಶ್ ಮಾಡುವ ವ್ಯಕ್ತಿಗಳನ್ನ ಶಾಲಾ ಆವರಣಕ್ಕೆ ಕರೆಸಿ ಅವರಿಂದ ಮಕ್ಕಳಿಗೆ ತಮ್ಮ ಸಮವಸ್ತ್ರಗಳನ್ನ ಹೇಗೆ ಇಸ್ತ್ರಿ ಮಾಡಿಕೊಳ್ಳಬೇಕು ಮತ್ತು ಶಾಲಾ ಶೂಗಳನ್ನ ಹೇಗೆ ಪಾಲಿಶ್ ಮಾಡಬೇಕೆಂದು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಅವರಿಗೆ ಶಾಲಾ ಮುಖ್ಯ ಶಿಕ್ಷಕರಿಂದ ಅವರ ಸೇವಾ ಕೈಂಕರ್ಯವನ್ನ ಮೆಚ್ಚಿ ಅವರಿಗೆ ಸೇವೆಗೆ ಗೌರವ ಸೂಚನೆ ಮಾಡಿ ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಶಾಲಾ ವತಿಯಿಂದ ಕಿರು ಸನ್ಮಾನ ಮಾಡಿ ಅವರ ವೃತ್ತಿಗೆ ಗೌರವ ನೀಡಲಾಯಿತು. ಶಿಕ್ಷಕರಾದ ಸೋಮಶೇಖರ್, ಛತ್ರಪ್ಪ, ವೇಣುಗೋಪಾಲ್, ಮಂಜುನಾಥ್ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.